ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾಗಿರುವಂತಹ ನೆಲ್ಲಿಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ನೆಲ್ಲಿಕಾಯಿ ಸಾರು ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ, ಹಾಗೆ ಹೊಟ್ಟೆಗೂ ಕೂಡ ಒಳ್ಳೆಯದು, ದೇಹಕ್ಕೂ ಕೂಡ ಒಳ್ಳೆಯದು. ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಒಂದು 2 ಉದ್ದ ಮೆಣಸನ್ನ ಹಾಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಸ್ಪೂನ್ ನೋಡ್ತಾ ಇರ್ಬೋದು ಚಿಕ್ಕ ಸ್ಪೂನು. ಹಾಗೆ ಒಂದು 4 ಕಾಳು ಮೆಂತ್ಯ ಕಾಳು, ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳನ್ನ ಹಾಕಿ, ಅಂದ್ರೆ ಒಳ್ಳೆ ಮೆಣಸನ್ನು ಹಾಕಿ ಒಳ್ಳೆ ಡ್ರೈ ರೋಸ್ಟ್ ಮಾಡಿ ಒಳ್ಳೆ ಪರಿಮಳ ಬರ್ತದೆ ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮಾಡ್ಲಿಕ್ಕೆ ಇದು ತುಂಬಾ ಸುಲಭ, ಬೇಗ ಕೂಡ ಆಗ್ತದೆ, ದಿಢೀರ್ ಅಂತ ತಿನ್ಲಿಕ್ಕೂ ಕೂಡ ರುಚಿಯಾಗಿರ್ತದೆ. ನಂತರ ಇದನ್ನ ಬದಿಗಿಡಿ. ಇಲ್ಲಿ ನಾನು ಒಂದು 2 ನೆಲ್ಲಿಕಾಯನ್ನ ತಕೊಂಡಿದ್ದೇನೆ. 2 ಸಾಕಾಗ್ತದೆ, ಬೇಕಂದ್ರೆ ಇನ್ನೊಂದು ಜಾಸ್ತಿ ಹಾಕೊಳ್ಳಿ ಬೇಕಂತ ಹೇಳಿದ್ರೆ. ಅದನ್ನ ಕಟ್ ಮಾಡ್ಕೊಳ್ಳಿ, ತುಂಬಾ ಸುಲಭವಾಗಿ ಕಟ್ ಆಗ್ತದೆ ಅದು. ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನ ಯಾಕಂದ್ರೆ ನಾನೀಗ ರುಬ್ಕೊಳ್ಳಿಕ್ಕಿದೆ ಅದಕ್ಕಾಗಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಯಾವ ರೀತಿ ಬೇಕಾದ್ರೂ ನೀವು ಕಟ್ ಮಾಡ್ಕೋಬಹುದು. ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನ ಬದಿಗಿಟ್ಕೊಳ್ಳಿ. ನಂತರ ನಾವು ಫ್ರೈ ಮಾಡ್ಕೊಂಡಿದ್ದೇವಲ್ಲ, ಅದನ್ನ ಪುಡಿ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದೇನೆ. ನೋಡಿ, ಪುಡಿ ಮಾಡಿ ಆಗಿದೆ, ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಂತರ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆಲ್ಲಿಕಾಯನ್ನ ಹಾಕಿ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನ ಸೇರಿಸ್ಕೊಳ್ಳಿ. ನಂತರ ನೀವು ಪುಡಿ ಮಾಡಿದ ಮೆಣಸು, ಜೀರಿಗೆ ಎಲ್ಲ ಇದೆಯಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ನಂತರ ಇದನ್ನ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ. ನುಣ್ಣಗೆ ಏನೂ ಆಗ್ಬೇಕಂತಿಲ್ಲ, ನುಣ್ಣಗೆ ಆದ್ರೂ ತೊಂದರೆ ಇಲ್ಲ. ನೋಡಿ, ಈ ತರ ಆಗಿದೆ. ಇದನ್ನ ಈಗ ಬದಿಗಿಡಿ. ಒಂದು ದಪ್ಪ ತಳದ ಪಾತ್ರೆ ತಕೊಳ್ಳಿ, ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪವನ್ನೇ ಹಾಕೊಳ್ಳಿ, ರುಚಿ ಚೆನ್ನಾಗಿರ್ತದೆ. ತುಪ್ಪ ಬಿಸಿ ಆದ ಕೂಡಲೇ ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಚಟ್ಪಟ ಹೇಳ್ತಾ ಇದೆ ಈಗ. ಇದಕ್ಕೆ ನಾನಿಲ್ಲಿ ಒಂದು ತುಂಡು ಇಂಗನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇಂಗ್ ಹಾಕಿ ಒಳ್ಳೆ ಪರಿಮಳ ಬರ್ತದೆ. ಹುಡಿ ಇಂಗಿದ್ರೆ ಹುಡಿ ಇಂಗ ಹಾಕಿ. ನಂತರ ಒಂದು ಕಡ್ಡಿ ಕರಿಬೇವನ್ನು ಕೂಡ ಅದಕ್ಕೆ ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಹಸಿಮೆಣಸು ಒಂದಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಬೇಕಂತಿಲ್ಲ, ಆದ್ರೂ ಒಂದು ಟೇಸ್ಟ್ ಬೇರೆ ಆಗಿರ್ತದೆ ಅಂತ ಹಾಕ್ತಾ ಇದ್ದೇನೆ. ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಂಡ ನಂತರ ರುಬ್ಕೊಂಡ ನೆಲ್ಲಿಕಾಯಿ ಮಸಾಲೆ ಇದೆಯಲ್ಲ ಅದನ್ನ ಇದಕ್ಕೆ ಹಾಕಿ ಒಂದು ಅರ್ಧ ಗ್ಲಾಸ್ ಅಥವಾ 1 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನ ಹೆಚ್ಚಿಗೆ ಬೇಯಿಸ್ಕೊಳ್ಬಾರ್ದು, ಅಂದ್ರೆ ಕುದಿ ಬರ್ಸ್ಬೇಡಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತೇನೆ, ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬಹುದು. ಎಲ್ಲವನ್ನ ಈಗ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರ್ಲಿ, ಅಂದ್ರೆ ಒಂದು 2 ನಿಮಿಷ ಕುದಿ ಬಂದ್ರೆ ಸಾಕಾಗ್ತದೆ, ಆಫ್ ಮಾಡ್ಕೊಳ್ಳಿ. ನಂತರ ಇದನ್ನು ಅನ್ನದೊಟ್ಟಿಗೆ ಹಾಕಿ ತಿನ್ಬಹುದು, ತುಂಬಾ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗ್ತದೆ. ದಿಢೀರ್ ಅಂತ ಕೂಡ ಆಗ್ತದೆ. ಒಂದು ವೇಳೆ ಹೊಟ್ಟೆ ಸರಿ ಇಲ್ಲದಿದ್ರೆ ಅಥವಾ ಶೀತ ಕೆಮ್ಮು ಕಫ ಎಲ್ಲ ಇದ್ರೆ ಅದಕ್ಕೂ ಕೂಡ ಇದು ಒಳ್ಳೇದಾಗ್ತದೆ. ಇದನ್ನ ಮಾಡಿ ನೋಡಿ. ಈಗ ನಾನು ಇದನ್ನ ಸರ್ವ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನೋಡಿ, ಅನ್ನ ಆಗಿದೆ ನಂದು. ಅನ್ನಕ್ಕೆ 2 ಸೌಟು ಹಾಕಿ ಊಟ ಮಾಡಿದ್ರಂತೂ ವಾವ್, ಸೂಪರ್ ಆಗಿರ್ತದೆ. ಹಾಗೆ ಒಂಚೂರು ಉಪ್ಪಿನಕಾಯಿ, ಇಲ್ಲದಿದ್ರೆ ಒಂದು ಪಲ್ಯ, ಏನಾದ್ರೂ ಇದ್ರೂ ಸೂಪರ್ ಆಗಿರ್ತದೆ. ಮಧ್ಯಾಹ್ನದ ಊಟ ಅಂತೂ ಗಮ್ಮತ್ತಾಗುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.